ಸಾಲ ಸೋಲ ಮಾಡಿ ಕಾಮಗಾರಿ ಮಾಡಿದ್ರೂ ಸಹ ಸಕಾಲದಲ್ಲಿ ಬಿಲ್ ಸಂದಾಯ ಆಗ್ತಿಲ್ಲ. ಹೀಗಾಗಿ ಗುತ್ತಿಗೆದಾರರ ಪರಿಸ್ಥಿತಿ ಅಯೋಮಯವಾಗಿದೆ. ಕಳೆದ 3 ವರ್ಷಗಳಿಂದ ಕಾಮಗಾರಿ ಬಿಲ್ಗಾಗಿ ಗುತ್ತಿಗೆದಾರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಅಲ್ದಾಡ್ತಿದ್ದಾರೆ. ಇದರಿಂದ ರೋಸಿ ಹೋಗಿರುವ ಗುತ್ತಿಗೆದಾರರು 15 ದಿನಗಳಲ್ಲಿ ಬಿಲ್ ಪಾಸ್ ಮಾಡಿ, ಇಲ್ಲಾಂದ್ರೆ ವಿಷ ಕೊಟ್ಟು ನಮ್ಮನ್ನ ಸಾಯಿಸಿ ಅಂತ ಅಸಹಾಯಕತೆಯನ್ನ ಹೊರಹಾಕಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ಬಾಕಿ ಬಿಲ್ ಪಾವತಿಗಾಗಿ ಗುತ್ತಿಗೆದಾರರ ಪರದಾಟ. 3 ವರ್ಷಗಳಿಂದ ಕಾಮಗಾರಿ ಬಿಲ್ಗಾಗಿ ಅಲೆದಾಟ. 15 ದಿನಗಳಲ್ಲಿ ಬಿಲ್ ಪಾಸ್ ಮಾಡಿ, ಇಲ್ಲ ವಿಷ ಕೊಡಿ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ. ರಾಜ್ಯದ ಅತ್ಯಂತ ಶ್ರೀಮಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲೀಗ ಬಡತನ ಆವರಿಸಿದೆ. ಪಾಲಿಕೆಯ ಗುತ್ತಿಗೆದಾರರು ಕಾಮಗಾರಿ ನಡೆಸಿ ಹಣಕ್ಕಾಗಿ ಕಳೆದ 3 ವರ್ಷಗಳಿಂದ ಹೋರಾಟದ ಜೊತೆಗೆ ಚಪ್ಪಲಿ ಸಹ ಸವೆಸುತ್ತಿದ್ದಾರೆ. ಬಿಲ್ ಬಾಕಿಯಿಂದ ಪಾಲಿಕೆ ಗುತ್ತಿಗೆದಾರರ ಬದುಕು ಸಂಕಷ್ಟಕ್ಕೀಡಾಗಿದೆ. ಪಾಲಿಕೆ ನಡೆಯಿಂದ ಬೇಸತ್ತ ಗುತ್ತಿಗೆದಾರರು ಪಾಲಿಕೆಗೆ 15 ದಿನಗಳ ಗಡುವು ನೀಡಿದ್ದಾರೆ. 15 ದಿನಗಳಲ್ಲಿ ಬಿಲ್ ಪಾವತಿ ಮಾಡಿ, ಇಲ್ಲವೇ ಎಲ್ಲಾ ಕಾಮಗಾರಿಗಳನ್ನ ಬಂದ್ ಮಾಡಿ, ಉಗ್ರ ಪ್ರತಿಭಟನೆಗೆ ಮುಂದಾಗುತ್ತೇವೆಂದು ಎಚ್ಚರಿಕೆ ನೀಡಿದ್ದಾರೆ. ನಾವು ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಬಂಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸಾಹೇಬ್ರ. ನಮ್ಮ ಬಾಕಿ ಬರ್ಬೇಕಂತ ಹಣವನ್ನ ಕೂಡಲೇ ಸಂಧಾನ ಮಾಡ್ರಿ ಅಂತ ನಾವು ಗಡುವು ಕೊಟ್ಟಿದ್ವಿ. ಆಮೇಲೆ ಎಷ್ಟೋ ಹೋರಾಟ ಮಾಡಿದ್ವಿ, ಸತ್ಯಾಗ್ರಹ ಕುಂತ್ವಿ, ಕೇಂದ್ರ ಆಮೇಲೆ ಗೌರ್ಮೆಂಟ್ ಲೆವೆಲ್ನಾಗ ಹೋಗಿ ಗೌರ್ಮೆಂಟ್ ಲೆವೆಲ್ನಾಗ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಕೂಡ ಮಾಡಿದ್ವಿ. ಮಾಡಿದ ತಕ್ಷಣ ನಾವು ಕೇಳಿದ್ದು 100 ಕೋಟಿ, ಇವ್ರು ಕೊಡ್ತಾ ಇರೋದು 3 ಕೋಟಿ ಅಂದಾಗ ನಮ್ಮ ಸಮಸ್ಯೆ ಎಲ್ಲಿ ಪರಿಹಾರ ಬಗೆಹರಿದ್ರಿ? ಪರಿಹಾರ ಅಂತೂ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಗುತ್ತಿಗೆದಾರ ಬಿಲ್ ಕೊಡಬೇಕಾದ್ರೆ 480 ಕೋಟಿ ರೂಪಾಯಿ ಅದ. ಸಣ್ಣ ಪುಟ್ಟ ಗುತ್ತಿಗೆದಾರರು ನಾವು ಸಾಲವನ್ನು ತಗೊಂಡು ಎಲ್ಲ ಕೆಲಸವನ್ನು ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಮಗೆ ಟೈಮ್ ಟು ಟೈಮ್ ಪೇಮೆಂಟ್ ಬಂದಿಲ್ಲ. ಯಾಕಂದ್ರೆ ಟೈಮ್ ಸರಿ ಪೇಮೆಂಟ್ ಬಂದಿಲ್ಲ. ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾವ ಅನುದಾನ ಬರಲ್ಲ ಸರ್. ಯಾಕಂದ್ರೆ ನಾವು ಪಬ್ಲಿಕ್ ಟ್ಯಾಕ್ಸ್ಲಿಂದ ನಮಗೆ ಕೆಲಸ ಮಾಡ್ತೀವಿ, ಅದೇ ನಮಗೆ ಬರಬೇಕು. ಸೊ ಇವಾಗ ಅವರು ಟ್ಯಾಕ್ಸ್ ಕಲೆಕ್ಟ್ ಆದ ನಂತರ ಕೊಡ್ತೀನಿ, ಹೌದು ಕೊಡ್ತೀರಾ ಅಂತ ಹೇಳಿದ ನಂತರ ಎಷ್ಟು ಕೊಡ್ತೀರಾ ಅಂತ ಹೇಳಿದ್ರು, 4 ಕೋಟಿ ಕೊಡ್ತೀವಿ, 5 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ 4 ಕೋಟಿ 5 ಕೋಟಿ ಕೊಟ್ಟರು ಸಹಿತ ಅದು 200 ಕೋಟಿ 300 ಕೋಟಿ 400 ಕೋಟಿ ಬಾಕಿ ಇರೋದು ಯಾವಾಗ ಮಟ್ಟ ಅವ್ರಿಗೆ ಪೇಮೆಂಟ್ ಆಗುತ್ತೆ ರೀ? ಕನಿಷ್ಠ 4 ವರ್ಷ 5 ವರ್ಷ 6 ವರ್ಷ ಮಟ್ಟ ಹೋಗುತ್ತೆ ಅದು. ಸೊ ಆವಾಗ ಮಟ್ಟ ಕಾಂಟ್ರಾಕ್ಟರ್ಸ್ ಬಡ ಜೀವನ ಏನ್ ಮಾಡಬೇಕು? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 1 ವರ್ಷದ ತೆರಿಗೆ ಸಂಗ್ರಹ 1.30 ಇಂದ 1.50 ಕೋಟಿ ರೂಪಾಯಿ ಮಾತ್ರ. ಆದರೆ ಪಾಲಿಕೆ ಅಧಿಕಾರಿಗಳು ತಮ್ಮ ಹತ್ತಿರ ಆದಾಯ ಇಲ್ಲದೆ ಕಮಿಷನ್ಗಾಗಿ ಬೇಕಾಬಿಟ್ಟಿ ಟೆಂಡರ್ ಕರೆದಿದ್ದಾರೆ ಎನ್ನುವ ಆರೋಪವನ್ನು ಸಹ ಗುತ್ತಿಗೆದಾರ ಸಂಘ ಮಾಡಿದೆ. 150 ಕೋಟಿ ರೂಪಾಯಿ ಆದಾಯ ಇಟ್ಟುಕೊಂಡು 450 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಕರೆದಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ಹೆಚ್ಚಿನ ಕಮಿಷನ್ ಕೊಟ್ಟರೆ ಅಂತಹ ಗುತ್ತಿಗೆದಾರರ ಬಿಲ್ ಪಾಸ್ ಮಾಡಿ ಕಾಮಗಾರಿ ಮಾಡದಿದ್ರು ಹಣ ನೀಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇನ್ನು ಮಹಾನಗರ ಪಾಲಿಕೆ ಆಯುಕ್ತರು ಹಸಿದ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತೆ ಕಂತಿನ ಮೂಲಕ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಲು ಭರವಸೆ ನೀಡಿದ್ದಾರೆ. ಕಳೆದ ಒಂದು ತಿಂಗಳಿಂದ ಈ ವಿಷಯ ಪಾಲಿಕೆಯಲ್ಲಿ ಚರ್ಚೆಯಲ್ಲಿದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಮಾಧ್ಯಮದಲ್ಲಿ ಬಾರಿ ಸಾರಿ ಬಂದಿದೆ. ಸುಮಾರು 120 ಕೋಟಿಯಷ್ಟು ನಮ್ಮ ಬಿಲ್ ಪಾವತಿ ಮಾಡಲಿಕ್ಕೆ ಬಾಕಿ ಇದೆ. ಕೊನೆಗೆ ಅಟ್ಲೀಸ್ಟ್ ಈ ತಿಂಗಳಲ್ಲಿ 3 ಕೋಟಿ ಅಷ್ಟಾದರೂ ನಾನು ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಅವರಿಗೆ ಪಾಲಿಸಿಯನ್ನು ಈಗಾಗಲೇ ಅನೌನ್ಸ್ ಮಾಡಿದ್ವಿ. ಈ ಮಂತಲ್ಲಿ 3 ಕೋಟಿ ಪಾವತಿ ಮಾಡ್ತೀವಿ. ಮುಂದಿನ ತಿಂಗಳ ಏಪ್ರಿಲಲ್ಲಿ ನಮಗೆ 5% ರಿಬೇಟ್ ಇರೋದ್ರಿಂದ ನಮ್ಗೆ ಹೆಚ್ಚಿಗೆ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಆವಾಗ ಅಟ್ಲೀಸ್ಟ್ 7 ರಿಂದ 10 ಕೋಟಿ ಪೇಮೆಂಟ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಗುತ್ತಿಗೆದಾರರ ಹೋರಾಟ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಬಿಸಿ ತುಪ್ಪವಾಗಿದೆ. 15 ದಿನಗಳಲ್ಲಿ ಪಾಲಿಕೆ ಏನಾದರೂ ಹಣ ನೀಡದೆ ಗುತ್ತಿಗೆದಾರರು ಕಾಮಗಾರಿಗಳನ್ನ ಬಂದ್ ಮಾಡಿ ಬೆಂಗಳೂರು ಚಲೋ ಹಮ್ಮಿಕೊಂಡು ಪಾಲಿಕೆಗೆ ಪ್ರತಿಭಟನೆ ಬಿಸಿ ಮುಟ್ಟಿಸಲಿದ್ದಾರೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಹಣ ನೀಡಿ ಸಕಾಲದಲ್ಲಿ ಕಾಮಗಾರಿ ಮುಗಿಸಿ ಅವಳಿ ನಗರಗಳ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.